टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದೆಲ್ಲ ನಡೀತಿರುವಂತ ಸಂದರ್ಭದಲ್ಲೇ ಡಿ.ಕೆ. ಶಿವಕುಮಾರ್ ಟಾಸ್ಕ್ ಕೊಟ್ಟಿದ್ದಾರೆ ಕೆಲವರಿಗೆ. ಅದು ಬಿಗ್ ಟಾಸ್ಕ್. ಅಧಿವೇಶನ ಆದ ನಂತರ ಜಿಲ್ಲೆಯಲ್ಲೂ ಕೂಡ ಕಾರ್ಯಕರ್ತರ ಸಭೆ, ಸಂಬಂಧಪಟ್ಟಂತ ಸಚಿವರುಗಳು ಅದರ ಜವಾಬ್ದಾರಿಯನ್ನು ಹೊರಬೇಕು. ಎಷ್ಟು ಮಟ್ಟಿಗೆ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಿ ಅದನ್ನು ಹೇಳಬೇಕು. ಹಿಂದಿನ CLP ಸಭೆಯಲ್ಲಿ ಏನು ಸಚಿವರಿಗೆ ಜವಾಬ್ದಾರಿಗಳನ್ನು ಕೊಡಲಾಗಿತ್ತು ಅದನ್ನು ಎಷ್ಟರ ಮಟ್ಟಿಗೆ ನೀವು ಕಾರ್ಯರೂಪಕ್ಕೆ ತಂದಿದ್ದೀರಿ ಅದರ ಬಗ್ಗೆ ಹೇಳಬೇಕು. ಮಾರ್ಚ್ 22ರಿಂದ ಶುರುವಾಗುತ್ತೆ. ಮೇ ಅಂತ್ಯಕ್ಕೆ ಸಿದ್ದು ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಗುತ್ತೆ. 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೃಹತ್ ಸಭೆ ನಡೆಯಬೇಕು. ಇನ್ನು ಅಧ್ಯಕ್ಷರಾಗಿ 5 ವರ್ಷ ಕೂಡ ಪೂರೈಸಿದ್ದಾರೆ ಡಿ.ಕೆ. ಶಿವಕುಮಾರ್. ಇದು ಒಂದು ಲೆಕ್ಕದಲ್ಲಿ ಒಗ್ಗಟ್ಟಿನ ಸಂದೇಶದ ಕಾರ್ಯಕ್ರಮ ಆಗಬೇಕು. ಇಲ್ಲಿ ಕೂತಿರೋರೆಲ್ಲ ಒಬ್ಬೊಬ್ಬ ಹೆಣ್ಮಗಳು ಒಂದು ಮಿನಿಮಮ್ 100 ಮೆಂಬರ್ಶಿಪ್ ಮಾಡಬೇಕು. ಮಾಡ್ತಿರೋ ಇಲ್ಲ? ಸೌಮ್ಯ, ಕಾಂಪಿಟೇಷನ್, ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ಗೂ ಕಾಂಪಿಟೇಷನ್. ಯಾರು ಅತಿ ಹೆಚ್ಚು ಮಾಡ್ತಾರೆ ಅವ್ರಿಗೆಲ್ಲರೂ ಒಂದು ಡೈರೆಕ್ಟರ್ ಮಾಡ್ತೀನಿ ನಾನು. ಒಂದು ತಾಲೂಕ್ ಲೆವೆಲ್ ಒಂದು ಡೈರೆಕ್ಟರ್ ಮಾಡ್ತೀನಿ. ನನ್ನ ಕಮಿಟ್ಮೆಂಟ್ ಇದು. ಏನ ತಾಲೂಕಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ ಮಾಡೋರ್ನ ಯಾವ್ದಾದ್ರು ಒಂದು ಕಮಿಟಿಗೆ ತಾಲೂಕ್ ಲೆವೆಲ್ ಹಾಕುವಂತ ಜವಾಬ್ದಾರಿ ಈ ಡಿ.ಕೆ. ಶಿವಕುಮಾರ್ದು. ನಾನು ಮಾತು ತಪ್ಪಿದ್ರೆ ಆಮೇಲೆ ಕೇಳಿ ನೀವು. ಈ ಅಗ್ರಿಮೆಂಟ್ ನಮಗೂ ನಿಮಗೂ ಇಲ್ಲ. ಏನಮ್ಮ ನೀನು ಹೋಗ್ಬತ್ತಿದ್ದಾನೆ ಅಲ್ಲ, ನೀನು ಬರೀ ಇಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದಲ್ಲ. ನೀನು ಜಲ್ಜ ಹೋಗಿದೀವಲ್ಲ ಈ ಮೆಂಬರ್ಶಿಪ್ ಮಾಡಕ್ಕೇನೆ. ಈ ಹೆಣ್ಮಕ್ಳು ಯಾರು ಗುರುಲಕ್ಷ್ಮಿ ಇದಾರಲ್ಲ ಅವ್ರ ಕೈಯಲ್ಲಿ ಒಬ್ಬೊಬ್ರ ಕೈಯಲ್ಲಿ 55 ಜನ ಕಾಂಗ್ರೆಸ್ ಮೆಂಬರ್ ಮಾಡಿಸಿ ಸಾಕು. ಬೇರೆ ಏನು ಮಾಡ್ಬೇಕಾಗಿಲ್ಲ. 50 ಜನ ಹೋಗಿ ಈಗ ಇದರಲ್ಲಿ ಮಂಗಳೂರಲ್ಲಿ ಬಿಜೆಪಿ ಅವರಲ್ಲಿ ಅಷ್ಟೆಲ್ಲ ಮಾತಾಡ್ತಾರಲ್ಲ, ಮಂಗಳೂರಲ್ಲಿ ನಾವು ಎಲ್ಲ 1 ಸೀಟು 2 ಸೀಟು ಗೆದ್ದಿದ್ದೀವಿ ಅಷ್ಟೇ. ಆ ಹೆಣ್ಮಕ್ಳು ಯಾರೋ ತಗೋತಾ ಇಲ್ವಾ? ಈಗ ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ಗೆ 224 ಸೀಟ್ಗೆ ಇನ್ನು 74 ಹೆಣ್ಮಕ್ಳು ಬೇಕು. ಈಗಿರೋದ್ರಲ್ಲಿ ನಾವೇನೋ ಒಂದು 12 ಸೀಟ್ ಕೊಡ್ತಾ ಇದ್ದೀವಿ. ಅಂದ್ರೆ ಕಂಪಲ್ಸರಿ 25%, 33%ಗೆ 300 ಜನ ಆಗ್ತಾರೆ ಒಟ್ಟು ಅಸೆಂಬ್ಲಿ. ಅಂದ್ರೆ 74-75 ಜನ ಆಗ್ತಾರೆ. 80 ಜನ ಆಗ್ತಾರೆ. 80 ಜನ ಯಾರು ತಯಾರು ಮಾಡಬೇಕು? ನನಗೆ ನನ್ನ ಮಗಳನ್ನ ಮಾಡೋದೋ, ನನ್ನ ಹೆಂಡತಿನ ಮಾಡೋದೋ, ಇಲ್ಲ ಅಂದ್ರೆ ನಮ್ಮ ತಾಯಿನ ಮಾಡೋದೋ, ಇಟ್ ಇಸ್ ನಾಟ್ ಇಂಪಾರ್ಟೆಂಟ್. ನಿಮ್ಮಂಥವ್ರು ತಯಾರಾಗಬೇಕು ಅದಕ್ಕೆ. ಆಗ ಮಾತ್ರ ಹೆಣ್ಮಕ್ಳಿಗೆ ನಾವು ಶಕ್ತಿ ಕೊಟ್ಟಾಗ ಆಗ್ತದೆ.